ಫಸ್ಟ್ ನಾವೇನು ಕೇಳ್ತಿರೋದು ಅಂದರೆ ಹೆಣ್ಮಕ್ಳಿಗೆ ಸೇಫ್ಟಿ, ಆಸ್ಪತ್ರೆಯಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ, ಹೆಣ್ಮಕ್ಳು ಅಷ್ಟೇ ಅಲ್ಲ ಎಲ್ಲ ಡಾಕ್ಟರ್ಸಿಗೆ ಸೇಫ್ಟಿ. ಸರ್ಕಾರಿ ದವಾಖಾನೆ ಅಂತಂದರೆ 100,000 ಜನ ಬರ್ತಾ ಇರ್ತಾರೆ ದಿನದಲ್ಲಿ. ಅವರು ಯಾರು ಎಲ್ಲಿಂದ ಬರ್ತಾರೆ ಯಾರಿಗೂ ನಮಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಸೇಫ್ಟಿ ಎಲ್ಲಿದೆ? ಈ MBBS ಮಾಡೋದು ಬಿಟ್ಟು ಟೀನಾದರೂ ಮಾಡಿದರೆ ಅದರಿಂದನಾದರೂ ನಮಗೆ ನಮ್ಮ ಮನೆಯವ್ರಿಗೆ ಏನೇನು ಬೇಕೋ ಅದನ್ನು ಕೊಡಿಸ್ಬೋದು ಅನ್ನೋ ಅರ್ಥ ಇಟ್ಕೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಟೀ ಮಾಡೋಕ್ಕೆ ಶುರು ಮಾಡ್ತೀವಿ. ಟೀ ಮಾರಿನಾದರೂ ನಾನು ಮಹಾರಾಣಿ ಆಗ್ತೀನಿ ಅನ್ನೋ ಅರ್ಥದಲ್ಲಿ ಟೀ ಮಾಡ್ತಾ ಇದೀವಿ ನಾವು. ಶರೀರೇ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಳೆಬರೆ ಔಷಧಿನ್ ಜಾಹ್ನವೀನ್ ತೋಯಂ ವೈದ್ಯೋ ನಾರಾಯಣೋ ಹರಿ ಅನ್ನೋದು ಪೂರ್ತಿ ವಚನ. ಈ ಬರೀ ಕೊನೆಯ ಲೈನ್ ವೈದ್ಯೋ ನಾರಾಯಣೋ ಹರಿ ಅಂತ ಇಟ್ಕೊಂಡು ಈಗ ದೇವರಿಗೆ ಪ್ರಸಾದ ನೈವೇದ್ಯ ಮಾಡಿಬಿಟ್ಟು ತಾವು ತಗೊಳ್ಳೋ ಹಾಗೆ ಈಗ ಬರೀ ನಮಗೆ ತೋರಿಸಿ ತಾವೆಲ್ಲದನ್ನು ಉಪಯೋಗ ಮಾಡ್ಕೊಳ್ಳೋಂಗೆ ಆಗ್ತಿದೆ. ಈಗ ನಾವೇ ಒಂದು ಲೆಟರ್ ಕೊಡ್ಬೇಕಂತ ಹೋದ್ರು, ಹೌದಾ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಒಂದು ವಾರದಿಂದ ಇಲ್ಲಿದ್ದೀವಿ, ಅಯ್ಯೋ ನಮ್ಮ ಡಾಕ್ಟರ್ಸ್ ಇಲ್ಲಿ ಕೆಳಗಡೆ ಕೂತ್ಕೊಂಡು ಮಾಡ್ತಿದ್ದಾರಪ್ಪ ಅಂತ ಒಬ್ಬರು ಬಂದು ಕೇಳೋರಿಲ್ಲ ಸರ್ ನಮಗೆ. ಅಲ್ಲೂ ಒಂದು ವಾರ ಆಯ್ತು ಇವತ್ತಿಗೆ. ಚಲೋ ಅನಿಸ್ತ್ರಿ, ಇಲ್ಲ ಅಂದಿಲ್ರಿ. ಡಾಕ್ಟ್ರ್ ಇಷ್ಟು ಕಲ್ತೆಲ್ಲ ಚಾ ಮಾರೋದಂದ್ರೆ ನಮ್ಮಂದರೆಲ್ಲ ದುಡಿಯೋರು ಎಲ್ಲಿ ಹೋಗ್ಬೇಕ್ರಿ ಮೇಡಮ್? ನಮ್ಗೆ ರಕ್ಷಣೆ ಕೊಡೋರು ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಯಾರು ಕೇಳಬೇಕು? ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಏನು ಒಂದು MBBS ಚಾಯ್ವಾಲಾ ಒಂದು ಅಂಗಡಿ ಪ್ರಾರಂಭವಾಗಿದೆ. ಈ ಒಂದು ಚಾಯ್ವಾಲಾ ದುಕಾನ್ ಯಾಕೆ ಪ್ರಾರಂಭವಾಗಿದೆ, ಈ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದವರು ಯಾರು ಅನ್ನುವುದನ್ನು ಈ ಸ್ಟೋರಿಯಲ್ಲಿ ಹೇಳ್ತೇನೆ. ಪಿ ಜಿಗೆ ಸ್ಟೈಪಂಡ್ ಬಂದ್ಬಿಟ್ಟು 45, 50, 55 ಸಾವಿರ ಇದೆ. ಬಟ್ ಆದರೆ ನಮ್ಮ ಕಡೆ ಫೀಸ್ ತೊಗೋತಿರೋದು 1,20,000. ಈಗ ಫೀಸೇ 1,20,000 ತೊಗೊಂಡು ವಾಪಸ್ ನಮಗೆ 45 ಸಾವಿರ ವಾಪಸ್ ಕೊಟ್ಟರೆ ಅದು ಎಲ್ಲಿ ನಮಗೆ ಸಾಲುತ್ತೆ? ಹಾಗೆ ನಾವು ಯಾಕಿದೆಲ್ಲ ಕೇಳ್ತಿದ್ದೀವಿ ಅಂತಂದರೆ ಇಡೀ ಭಾರತದಲ್ಲಿ ಕರ್ನಾಟಕಕ್ಕಷ್ಟೇ ಅತಿ ಹೆಚ್ಚು ಫೀಸ್ ಇರೋದು. ಹಾಗೆ ಎಲ್ಲದಕ್ಕಿಂತ ಕಡಿಮೆ ಸ್ಟೈಪಂಡ್ ತೊಗೋತಿರೋದು ನಾವು ಸರ್ಕಾರಿ ಇದರಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ಸ್ 24-36 ತಾಸು ಕೆಲಸ ಮಾಡ್ತಿರ್ತೀವಿ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ. ಅಷ್ಟು ಮಾಡಿದ ಮೇಲೂ ಅಟ್ಲೀಸ್ಟ್ ಇಡೀ ಭಾರತದಲ್ಲಿ ಎಷ್ಟು ಸ್ಟೈಪಂಡ್ ಮತ್ತು ಎಷ್ಟು ಎಫೆಕ್ಟಿವ್ ಸ್ಟೈಪಂಡ್ ತೊಗೋತಿದ್ದಾರೆ ಅಷ್ಟು ನಮಗೂ ಸಿಗಬೇಕು ಅಂತ ನಾವು ಕೇಳ್ಕೊತಿರೋದಷ್ಟೇ. ಬೇರೆ ಕಡೆ ಎಲ್ಲ 10-20 ಸಾವಿರ ಫೀಸ್ ಇದೆ, ಆದರೆ ಸ್ಟೈಪಂಡ್ ಬಂದ್ಬಿಟ್ಟು 90,000 80,000 ಇದೆ. ಅಷ್ಟು ಅವ್ರಿಗೆ ಸಿಗುವಾಗ ಅವರಷ್ಟೇ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವು ಅದೇ ಸೇವೆ ಜನರಿಗೆ ಸಲ್ಲಿಸ್ತಿರೋದು, ನಾವೇನು ಕಡಿಮೆ ಮಾಡ್ತಿಲ್ಲ ನಮ್ಮ ಕಡೆಯಿಂದ. ಅಷ್ಟೆಲ್ಲ ನಾವು ಕೆಲಸ ಮಾಡುವಾಗ ನಮಗೂ ಅಷ್ಟೇ ಕೇಳ್ತಿರೋದಲ್ಲ ಸರ್ಕಾರದಿಂದ. ಪ್ರತಿ 4 ವರ್ಷಕ್ಕೆ ಸ್ಟೈಪಂಡ್ ಏರಬೇಕು ಅಂತ ಇರೋದು. ನಾವು 2016, 2020, ಈಗ 2024ರಲ್ಲಿ ಮತ್ತೆ ಹೋರಾಡ್ತಾ ಇದ್ದೀವಿ. ಪ್ರತಿ 4 ವರ್ಷ ಇದೇ ಥರ ಯಾಕೆ ಬಂದು ನಾವು ಹೋರಾಡಬೇಕು? ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ಸರ್ಕಾರದಿಂದನೇ ಅವರೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಕೊಂಡು ಪ್ರತಿ ವರ್ಷಕ್ಕೆ ಇಷ್ಟು ಎಫೆಕ್ಟಿವ್ ಸ್ಟೈಪಂಡ್ ಅಂತ ಇನ್ಕ್ರೀಸ್ ಆಗಬೇಕು. ಅದು ಯಾಕಂದರೆ ಕರ್ನಾಟಕದಲ್ಲಿ GDPನೂ ಅಷ್ಟೇ ಇನ್ಕ್ರೀಸ್ ಆಗ್ತಿದೆ. ಅದು ಹೆಂಗೆ ಇನ್ಕ್ರೀಸ್ ಆಗ್ತಿದೆ, ಸ್ಟೈಪಂಡು ಹಾಗೆ ಇನ್ಕ್ರೀಸ್ ಆಗಬೇಕಲ್ಲ. ನಮಗೂ ಖರ್ಚುಗಳಿರುತ್ತೆ, ಅಷ್ಟೇ ನಾವು ಕೇಳ್ಕೊತಿರೋದು. ಫಸ್ಟ್ ನಾವೇನು ಕೇಳ್ತಿರೋದು ಅಂದರೆ ಹೆಣ್ಮಕ್ಳಿಗೆ ಸೇಫ್ಟಿ, ಆಸ್ಪತ್ರೆಯಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ, ಹೆಣ್ಮಕ್ಳು ಅಷ್ಟೇ ಅಲ್ಲ ಎಲ್ಲ ಡಾಕ್ಟರ್ಸಿಗೆ ಸೇಫ್ಟಿ. ಸರ್ಕಾರಿ ದವಾಖಾನೆ ಅಂತಂದರೆ 100,000 ಜನ ಬರ್ತಾ ಇರ್ತಾರೆ ದಿನದಲ್ಲಿ. ಅವರು ಯಾರು ಎಲ್ಲಿಂದ ಬರ್ತಾರೆ ಯಾರಿಗೂ ನಮಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಸೇಫ್ಟಿ ಎಲ್ಲಿದೆ? ಅಷ್ಟೊಂದು ಜನದ ಜೊತೆ ನಾವು ಮಾತಾಡ್ತಿರ್ತೀವಿ, ಅಷ್ಟೊಂದು ಜನದ ಜೊತೆ ನಾವು ಪೇಷಂಟ್ಸ್ ಅಟೆಂಡರ್ಸ್ ಜೊತೆ ಎಲ್ಲ ನಾವು ಡೀಲ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ನಮ್ಗೆ ಸೇಫ್ಟಿ ಎಲ್ಲಿದೆ? ಮೊದಲನೇದು ನಾವು ಸರ್ಕಾರಕ್ಕೆ ಕೇಳ್ತಿರೋದು ಒಂದು ಸೇಫ್ಟಿ, ಸೆಕೆಂಡ್ನೇದು ಕೇಳ್ತಿರೋದು ನಮ್ಮ ಸ್ಟೈಪಂಡ್ ವಿಷಯ, ಮೂರನೇದು ಪ್ರತಿ ವರ್ಷ ನಾವು ಕೇಳದೆ ಈ ಥರ ನಾವು ಆಸ್ಪತ್ರೆಯಲ್ಲಿ ಕೆಲಸ ಬಿಟ್ಟು ಬಂದು ಈ ಥರ ಕೇಳಬೇಕಾಗೋ ಪರಿಸ್ಥಿತಿ ಬರಬಾರ್ದು. ಗೌರ್ಮೆಂಟಿಂದನೇ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಸ್ಟೈಪಂಡ್ ಅಂತ ಕೇಳ್ಕೊತೀವಿ. ನಾವಿವತ್ತು ಟೀ ಮಾಡ್ತಿರೋದು ಏನಕ್ಕೆ ಅಂತಂದರೆ ಇವ್ರು ಕೊಡೋ ಸ್ಟೈಫಂಡಿಂದ ಬರೋ ದುಡ್ಡಿಗಿನ್ನ ಟೀ ಮಾರಿ ದುಡ್ಡು ಮಾಡ್ಬೋದು ಅನ್ನೋ ಅರ್ಥದಲ್ಲಿ ಮಾಡ್ತಾ ಇದೀವಿ ನಾವು ಇದನ್ನು. ರಕ್ಷಣೆನೂ ಇಲ್ಲ, ಈ ಕಡೆ ಸ್ಟೈಫಂಡು ಕರೆಕ್ಟಾಗಿ ಬರ್ತಾ ಇಲ್ಲ. 24 ಗಂಟೆ ಕೆಲಸ ಮಾಡ್ತಿರ್ತೀವಿ, ಮನೆಯವ್ರಿಗೆ ಫೋನ್ ಮಾಡೋಕ್ಕೂ ಟೈಮ್ ಇರಲ್ಲ, ಊಟ ಮಾಡೋಕ್ಕೂ ಟೈಮ್ ಇರೋಂಗಿಲ್ಲ. ಅದ್ರ ಬದಲು ಚಾಯ್ ಮಾರ್ಕೊಂಡಿದ್ರೆ ನಾವು ಏನ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ರೆ, ಬೇರೆ ಕಡೆ ಎಲ್ಲನೂ ಏನು ಕೆಲಸ ಮಾಡ್ತಿದ್ದಾರೋ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವರಲ್ಲೆಲ್ಲ ಫೀಸ್ ಕಡಿಮೆ, ಸ್ಟೈಫಂಡ್ ಜಾಸ್ತಿ. ನಮ್ಮಲ್ಲೆಲ್ಲ ಫೀಸ್ ತುಂಬ ಜಾಸ್ತಿ ಇದೆ, ಸ್ಟೈಫಂಡ್ ತುಂಬ ಕಡಿಮೆ ಇದೆ. ಈ MBBS ಮಾಡೋದು ಬಿಟ್ಟು ಟೀನಾದರೂ ಮಾಡಿದರೆ ಅದರಿಂದನಾದರೂ ನಮಗೆ ನಮ್ಮ ಮನೆಯವ್ರಿಗೆ ಏನೇನು ಬೇಕೋ ಅದನ್ನು ಕೊಡಿಸ್ಬೋದು ಅನ್ನೋ ಅರ್ಥ ಇಟ್ಕೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಟೀ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ. ಟೀ ಮಾರಿನಾದರೂ ನಾನು ಮಹಾರಾಣಿ ಆಗ್ತೀನಿ ಅನ್ನೋ ಅರ್ಥದಲ್ಲಿ ಟೀ ಮಾಡ್ತಾ ಇದೀವಿ ನಾವು. ಶರೀರೇ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಳೆಬರೆ ಔಷಧಿನ್ ಜಾಹ್ನವೀನ್ ತೋಯಂ ವೈದ್ಯೋ ನಾರಾಯಣೋ ಹರಿ ಅನ್ನೋದು ಪೂರ್ತಿ ವಚನ. ಈ ಬರೀ ಕೊನೆಯ ಲೈನ್ ವೈದ್ಯೋ ನಾರಾಯಣೋ ಹರಿ ಅಂತ ಇಟ್ಕೊಂಡು ಈಗ ದೇವರಿಗೆ ಪ್ರಸಾದ ನೈವೇದ್ಯ ಮಾಡಿಬಿಟ್ಟು ತಾವು ತಗೊಳ್ಳೋ ಹಾಗೆ ಈಗ ಬರೀ ನಮಗೆ ತೋರಿಸಿ ತಾವೆಲ್ಲದನ್ನು ಉಪಯೋಗ ಮಾಡ್ಕೊಳ್ಳೋಂಗೆ ಆಗ್ತಿದೆ. ಇದರ ಅರ್ಥ ಏನಂತಂದರೆ ಈ ಕಾಯಿಲೆ ತುಂಬ ಹದಗೆಟ್ಟಾಗ ಅದಕ್ಕೆ ಯಾರೋ ಅವ್ರನ್ನ ಸೇವ್ ಮಾಡೋಕ್ಕಾಗಲ್ಲ, ಭಗವಂತನೇ ಬರಬೇಕು ಅಂತ. ವೈದ್ಯರು ನಾರಾಯಣರಲ್ಲ, ನಾವು
ದೇವರಲ್ಲ. ದಯವಿಟ್ಟು ನಮ್ಮನ್ನು ಮನುಷ್ಯರಾಗಿ ನೋಡಿ. ನಮಗೂ ಬೇಸಿಕ್ ನೀಡ್ಸ್ ಇರುತ್ತೆ, ನಮಗೂ ಮಕ್ಕಳು ಮರಿ ಇರ್ತವೆ, ಅವ್ರನ್ನ ಸಾಕೋಕ್ಕೋಸ್ಕರ ನಮಗೂ ದುಡ್ಡು ಬೇಕು, ನಮಗೂ ಒಂದು ಸೆಕ್ಯೂರಿಟಿ ಬೇಕು. ಇಲ್ಲಿ ಹೋಗಬೇಕು ಅಂತಂದರೆ ಒಂದು ಸೆಕ್ಯೂರಿಟಿ ಆಗಿದ್ದರೆ ಅಷ್ಟೇ ನಾವು ಅಲ್ಲಿ ಹೋಗುವಂಥ ಜಾಗ. ಹಾಗಾಗಿ ನಮ್ಮನ್ನು ಮಾನವರಾಗಿ ನೋಡಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಈ ಒಂದು ವಿಷಯದಲ್ಲಿ ನಾನು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದು ನೋಡಿ ಸರ್ಕಾರನೇ ನಮ್ಮ ಮೇಲೆ ಪುಷ್ಪವೃಷ್ಟಿ ಎಲ್ಲ ಮಾಡ್ತು. ಆದರೆ ಈಗ ನಮ್ಗೆ ಸರಿಯಾದ ಡಿಮ್ಯಾಂಡ್ ಕೊಡಿ ಅಂತ ಕೇಳಿದ್ರೆ ಒಂದು ಥರ ಜಾಣಕ್ಕೆ ಇಡು ಒಂಥರ ಹಾಗೆ ಆಗಿದೆ ನನಗೆ. ಈ ಜಾಣಕ್ಕೆ ಇಡೋದು ನೋಡಿ ನನಗೆ ಬಹಳ ಅಸಮಾಧಾನ ಇದೆ. ಆದರೆ ಜನತೆ ನಮಗೆ ಕೈ ಬಿಟ್ಟಿಲ್ಲ ಅಂತ ಅನ್ಕೋತೀನಿ ನಾನು. ಜನತೆಗೆ ಅರ್ಥ ಆಗುತ್ತೆ ಅಂದ್ಕೊಂಡಿನಿ. ಯಾಕಂದರೆ ಇದುವರೆಗೂ ನಾವು ಯಾವುದೇ ತುರ್ತು ಚಿಕಿತ್ಸೆ ನಿಲ್ಲಿಸಿಲ್ಲ, ಬರೀ ನಿಲ್ಲಿಸಿರೋದು ಒ ಪಿ ಡಿಗಳನ್ನಷ್ಟೇ. ಹಾಗಾಗಿ ಜನತೆ ನಮ್ಮೊಂದಿಗಿದ್ದರೆ ಸರ್ಕಾರ ಕೇಳಲೇಬೇಕಾಗುತ್ತೆ ಈ ನಮ್ಮ ಮಾತನ್ನು ಅನ್ನೋದು ನನ್ನ ಒಂದು ಆಶಯ. ನಾನು ಬಂದಿದ್ದು ತಮಿಳ್ನಾಡಿಂದ. ಇಲ್ಲಿ ಬಂದು ಕನ್ನಡ ಕಲಿತಿತ್ತು, ನಿಮ್ಮ ಜೊತೆ ಎಲ್ಲ ಕನ್ನಡ ಮಾತಾಡೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಇಲ್ಲಿ ಯಾಕೆ ಧರಣ ಮಾಡ್ತಿದ್ದೀವಿ ಅಂತ, ಒಂದು ವರ್ಷದಿಂದ ಸರ್ಕಾರಿಗೆ ನಮಗೆ ಬೇಡಿಕೆಗಳು ಪತ್ರದ ಮೂಲಕ ಕೊಡ್ತಾಯಿದ್ವಿ. ಬಟ್ ಆದ್ರೇನು ಸರ್ಕಾರಿ ಸೈಡಿಂದ ನಮಗೇನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದ್ರಿಗೆ ಈಗ ಒಂದು ವಾರದಿಂದ ಇಲ್ಲಿ ಕೂತು ಧರಣಿ ಮಾಡ್ತಾಯಿದ್ವಿ. ಇವತ್ತು ಧರಣಿಯಿಂದ 6ನೇ ದಿನ. 6 ದಿನ ಆಗಿಯೂ ಯಾರೂ ಸರ್ಕಾರಿ ಸೈಡಿಂದ ಬಂದು ನಮ್ಮ ನೋಡೇ ಇಲ್ಲ. ಯಾಕೆ ಹಿಂಗೆ ಮಾಡ್ತಿದ್ವಿ ಅಂತ ಕೇಳಿನೂ ಇಲ್ಲ. ನಾವು ಹೆಂಗೆ ಜೀವ ಮಾಡ್ಬೋದು, ಇಷ್ಟು ಕಡಿಮೆ ಸಂಬಳ ಹೆಂಗೆ ಜೀವ ಮಾಡ್ಬೋದು, ಅದಕ್ಕೆ ಚಾಯ್ ಮಾಡಿ ಆದರೆ ಜೀವ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡು ಚಾಯ್ ಮಾಡ್ತಾಯಿದ್ದೀವಿ. ನಮಸ್ಕಾರ. ಕನ್ನಡ ಜನತೆಗೆ ನಾವು ಹೇಳೋದು ಏನಂತಂದರೆ, ಯಾಕಪ್ಪ ಇಲ್ಲಿ ಬಾಗೂರು ಟೀ ಕುಡಿಯೋಣ ಅಂತ ನಾವು ಬೋರ್ಡ್ ಹಾಕೊಂಡು ಟೀ ಮಾರ್ತಾಯಿದ್ದೀವಿ. 5.5 ವರ್ಷ MBBS ಮಾಡಿದ್ವಿ. ಈಗ ಅದಾದಮೇಲೆ ನೀಟ್ ಎಕ್ಸಾಮ್ ಬರೆದ್ವಿ. ಅದಾದಮೇಲೆ MD MS ಮಾಡೋದಕ್ಕಂತ ಇಲ್ಲಿ ಬಂದಿದ್ದೀವಿ, ಕರ್ನಾಟಕ ವೈದ್ಯಕೀಯ ಮೆಡಿಕಲ್ ಕಾಲೇಜಿಗೆ. ಬಟ್ ಏನಕ್ಕೆ ಬಂದು ಇಲ್ಲಿ ಟೀ ಮಾರ್ತಾಯಿದ್ದೀವಿ ಅಂದರೆ ಒಂದು ವಾರದಿಂದ ನಾವು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಮೊದಲನೇ ಬೇಡಿಕೆ ಏನು, ಇಲ್ಲಿ ಹೆಣ್ಮಕ್ಳಾಗಿರಲಿ, ಇಲ್ಲಿ ಎಷ್ಟು ಜನ ಮೇಲ್ ರೆಸಿಡೆಂಟ್ಸ್ ಇದ್ದಾರೋ ಅಷ್ಟೇ ಜನ, ಅದಕ್ಕಿಂತ ಜಾಸ್ತಿ ಫೀಮೇಲ್ ರೆಸಿಡೆಂಟ್ಸ್ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ಬಾಯ್ಸ್ ಹಾಗೆ ನೈಟ್ ಡ್ಯೂಟಿ ಮಾಡ್ತಾರೋ, ಗರ್ಲ್ಸ್ ಹಾಗೆ ಡ್ಯೂಟಿ ಮಾಡ್ತೀವಿ. 36 hours ಆಗಿರ್ಬೋದು, 48 ಟೈಮ್ಸ್ 72 ಗಂಟೆಗಳ ಕಾಲನೂ ಹಾಸ್ಪಿಟ್ಲ್ ಒಳಗಡೆ ವಾರ್ಡಲ್ಲೇ ಪೇಷಂಟ್ ಜೊತೆನೇ ಕೇರ್ ಮಾಡ್ಕೊಂಡಿದ್ದೀವಿ. ಒಂದು ಡ್ರೆಸ್ಸಿಂಗ್ ಮಾಡೋದಾಗಲಿ, ಎಮರ್ಜೆನ್ಸಿ OT ಅಟೆಂಡ್ ಮಾಡೋದಾಗಲಿ, ಕ್ಯಾಶುಯಾಲಿಟಿ ಅಟೆಂಡ್ ಮಾಡೋದಾಗಲಿ ಎಲ್ಲನೂ ನಾವು ನೋಡ್ಕೊತಿದ್ದೀವಿ. ದೊಡ್ಡ ಡಾಕ್ಟರ್ ಹೆಂಗೆ ಮಾಡ್ತಿದ್ದಾರೋ ನಾವು ಜೂನಿಯರ್ ಡಾಕ್ಟ್ರು ಕೂಡ ಅದೇ ಥರ ವರ್ಕ್ ಮಾಡ್ತಿದ್ವಿ. ಆದರೆ ನಮ್ಮ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದ ಸರ್ಕಾರಿ ಕಾಲೇಜುಗಳಲ್ಲಿ ಫೀಸ್ ಏನಿರುತ್ತೆ, ಅಡ್ಮಿಷನ್ ಫೀಸ್, ಅದು ತುಂಬ ಜಾಸ್ತಿ ಇದೆ. ಈಗ ನಾವೇ ಒಂದು ಲೆಟರ್ ಕೊಡಬೇಕಂತ ಹೋದ್ರೆ, ಹೌದಾ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಒಂದು ವಾರದಿಂದ ಇಲ್ಲಿದ್ದೀವಿ, ಅಯ್ಯೋ ನಮ್ಮ ಡಾಕ್ಟರ್ಸ್ ಇಲ್ಲಿ ಕೆಳಗಡೆ ಕೂತ್ಕೊಂಡು ಮಾಡ್ತಿದ್ದಾರಪ್ಪ ಅಂತ ಒಬ್ಬರು ಬಂದು ಕೇಳೋರಿಲ್ಲ ಸರ್ ನಮಗೆ. ಅಲ್ಲೂ ಒಂದು ವಾರ ಆಯಿತು ಇವತ್ತಿಗೆ. ಇನ್ನೂ ಎಷ್ಟು ದಿನ ನಾವು ಹಿಂಗೆ ಕೂತ್ಕೋಬೇಕು ಸರ್? ನಾವೆಲ್ಲನೂ ಬಿಟ್ಟು ಬಂದು ಕೂತ್ಕೊಳ್ತೀವಿ. ಇವಾಗೇನು ಖಾಲಿ OPD ವಾರ್ಡ್ಸ್ ಬಿಟ್ಬಿಟ್ಟು ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಏನು ನಡೀತಿದೆ, ಹೆರಿಗೆ ವಿಭಾಗದಲ್ಲಿ ಏನು ನಡೀತಿದೆ ಅದು ನಡೀತಾ ಇದೆ. ವಾರ್ಡ್ಸಲ್ಲಿ OPDಯಲ್ಲಿ ಏನಿದೆ, ನಾನ್ ಎಮರ್ಜೆನ್ಸಿ ಏನಿದೆ ಅದನ್ನು ಬಿಟ್ಟು ಬಂದು ನಾವು ಮಾಡ್ತಾಯಿದ್ದೀವಿ ಸರ್. ಅವ್ರು ಹಿಂಗೆ ಏನು ಸ್ಪಂದಿಸಲಿಲ್ಲ ಅಂದರೆ ಎಲ್ಲ ಕ್ಯಾಶುಯಾಲಿಟಿ ಇಡೀ ಹಾಸ್ಪಿಟಲ್ನ ಶಟ್ ಡೌನ್ ಮಾಡ್ತೀವಿ ಸರ್ ನಾವು ಅಷ್ಟೇ. ಎಲ್ಲಿಂದ ಬಂದಿರಿ? ನಾವು ರಟಗಿರಿಲಿಂದ ಬಂದಿವ್ರಿ ಸರ್. ಇಲ್ಲಿ ದವಾಖಾನಿಗೆ ಬಂದಿದ್ದೀವಿ ರೀ. ಡಾಕ್ಟರ್ಗಳು ಸರಿಯಾಗಿ ಇಲ್ಲಿ ಒಳಗೆ ಬಂದಿದ್ರು, ನಮಗೆ ಸಹಾಯ ಮಾಡ್ತಿದ್ದಾರೆ ಅವರೆಲ್ಲ. ಇಲ್ಲಿ ಮತ್ತೆ ಚಾ ಕುಡಿದ್ರೆ ಹೆಂಗೆ ಅನಿಸ್ತೆ? ಚಾ ಚಲೋ ಆಗಿದೆ. ಚಾ ಮಾರಿದವ್ರು ಯಾರು ಗೊತ್ತಾಯ್ತು? ಅವ್ರು ಡಾಕ್ಟರ್ ಮಾರಕ್ಕೆ ಕುಂತಿದ್ರಿ, ಇದನ್ನ ಯಾಕೆ ಮಾರಬೇಕು ಅಂತ ನಾವು ಅದನ್ನ ಕೇಳಕ್ಕೆ ಕುಂತಿದ್ದೀವಿ. ಏನಂತೀರಿ ಇದಕ್ಕೆ? ಇದು ಸರಿಯಲ್ಲ, ಡಾಕ್ಟರ್ಕಿನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸಂಬಳ ಸರ್ಕಾರದವರು ಕೊಡ್ಬೇಕ್ರಿ, ಸರಿಯಾಗಿ ಮಾಡಿ ಅವ್ರಿಗೆ ಉಪಚಾರ ನಡ್ಸಕ್ಕೆ ಕೊಡ್ಬೇಕು ಅವ್ರಿಗೆ. ಚಾ ಚಲೋ ಅನಿಸ್ತ್ರಿ. ಇಲ್ಲ ಅಂದಿಲ್ರಿ, ಡಾಕ್ಟ್ರ್ ಇಷ್ಟು ಕಲ್ತೆಲ್ಲ ಚಾ ಮಾರೋದಂದ್ರೆ ನಮ್ಮಂದರೆಲ್ಲ ದುಡಿಯೋರು ಎಲ್ಲಿ ಹೋಗ್ಬೇಕ್ರಿ ಮೇಡಮ್? ಮಾರಾಕತ್ರ ಮತ್ತೆ ಪೇಷಂಟ್ ಇದ್ದವ್ರು ಏನು ಮಾಡ್ಬೇಕ್ರಿ, ಒಳಗಿದ್ದವ್ರು ಏನು ಮಾಡ್ಬೇಕ್ರಿ? ಹಾಕ್ಬೇಕ್ರಿ, ಸರ್ಕಾರ ಕಡೆಯಿಂದ ಹಾಕ್ಬೇಕ್ರಿ. ಇದನ್ನ ಕಷ್ಟದಿಂದಿರುವಾಗ ಡಾಕ್ಟ್ರ್ ಎಲ್ಲ ಹೆಲ್ಪ್ ಆಗ್ತಾರೆ. ನಾವೀಗ ಆಸ್ಪತ್ರೆಗೆ ಹೋಗಿದ್ವಿ, ಡಾಕ್ಟರ್ಸ್ ಇರಲಿಲ್ಲ ಅಲ್ಲಿ, ಎಮರ್ಜೆನ್ಸಿ ಪೇಷಂಟ್ಗಳು ಬಂದಿದ್ವು. ಬಟ್ ಡಾಕ್ಟರ್ಸ್ ಎಲ್ಲ ಸ್ಟ್ರೈಕ್ ಇದಕ್ಕೆ ಅವ್ರು ನಮಗೆ ಸೆಕ್ಯೂರಿಟಿ ಇಲ್ದ ಬೆಳಕ್ಕೆ ಮತ್ತು ನಿಮ್ಗೇನು ಇದು ಮಾಡೋದು ಅಂತ ಹೇಳ್ತಾ ಇದ್ರು ಅವರು. ಮತ್ತು ಈಗ ಅವ್ರು ನೋಡಲಿಲ್ಲ ಅಂದರೆ ನಾವೆಲ್ಲಿ ಹೋಗಬೇಕು? ಅದಕ್ಕೆ ಅವರು ನಮ್ಮ ಸೆಕ್ಯೂರಿಟಿ ಆದರೆ ನಾವು ಅವ್ರಿಗೆ ಸೆಕ್ಯೂರಿಟಿ ಅಂತ ಒದಗಿಸ್ಬಿಡ್ಬೇಕಲ್ಲ ಗೌರ್ಮೆಂಟು. ಇದು ಗೌರ್ಮೆಂಟ್ ಹಾಸ್ಪಿಟ್ಲಾಗಿ ಇವ್ರು ಕೆಲಸ ಮಾಡ್ತಾರಂದ್ರೆ ಒಂದು ಒಳ್ಳೆ ಉದ್ಯೋಗದಾಗ ಇರ್ತಾರೆ ರೀ. ಎಲ್ಲ ಬಡ ಜನರಿಗೆ ಉಚಿತವಾಗಿ ಎಲ್ಲ ಕೊಡ್ತಾರೆ, ಎಲ್ಲ ಥರದಿಂದನೇ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲೆಲ್ಲಿ ಕಡೆಯಿಂದ ಎಲ್ಲ ಬಡ ಜನರು ಬಂದು ಇಲ್ಲಿ ಬಂದು ತೋರಿಸ್ಕೊಂಡು ಆರಾಮಾಗಿ ಹೋಗ್ತಾರೆ ರೀ. ಅಂಥವ್ರಿಗೆ ಅವ್ರಿಗೆ ಬೇಕಂತ ಸ್ಪೆಷಲಿಟಿ ಎಲ್ಲ ಕೊಡ್ಬೇಕ್ರಿ ಸರ್ಕಾರ. ಈಗ ಡಾಕ್ಟರ್ ಯಾಕೆ ಸ್ಟ್ರೈಕ್ ಮಾಡಕತ್ಯಾರಂತಂದ್ರೆ ಅವ್ರಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ. ನಾವು ಬಡವರು ಸರ್ಕಾರಿ ದವಾಖಾನೆ ದೊಡ್ಡ ದವಾಖಾನೆ ಅಂತ ಬರ್ತೀವಿ, ಅವ್ರಿಗೆ ಸರಿಯಾಗಿ ರೊಕ್ಕ ದುಡಿಮೆಗೆ ಪಗಾರ ಕೊಟ್ರೆ ಅವರು ಚೆಂದ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಕೆಲಸ ನಮ್ಗೆ ರಕ್ಷಣೆ ಕೊಡೋರು ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಯಾರು ಕೇಳಬೇಕು? ಸರ್ಕಾರ ಅವ್ರನ್ನ ಈ ರೀತಿ ರಸ್ತೆಗೆ ತಂದು ನಿಲ್ಲಿಸಿ ಅವ್ರಿಗೆ ಅನ್ಯಾಯ ಮಾಡಕತ್ತೈತಿ. ಅದು ಬೇಡ. ಸರ್ಕಾರ ಏನೇ ಇದ್ದರೂ ಜನರ ರಕ್ಷಣೆ ಮಾಡೋಕ್ಕಾಗಿ ಹಗಲು ರಾತ್ರಿ ದುಡಿತಾರೆ ಅವರು. ವೈದ್ಯಕರು ದೇವ್ರಿದ್ದಂಗೆ. ಅಂಥವ್ರನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸೈತಿ ಸರ್ಕಾರ ಅಂತಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ವೈದ್ಯ ದೇವೋಭವ ಅಂತ ಇವತ್ತೆಲ್ಲ ವೇದ ಕಾಲದಾಗಿಂದ ಹೇಳ್ಕೊಂತ ಬಂದಾರ. ಅಂಥ ವೈದ್ಯರನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿ ಅವ್ರನ್ನ
ಇಲ್ಲಿ ಕೂಳು ನೀರು ಇಲ್ದಂಗೆ ನಿಲ್ಲಿಸಿ ಅವ್ರಿಗೆ ಅನ್ಯಾಯ ಮಾಡಕತ್ಯಾರ ಅಂತಂದ್ರೆ ಇನ್ನು ನಮ್ಮಂಥ ಬಡ ಜನರ ತೊಂದ್ರೆ ಯಾರು ಕೇಳಬೇಕು? ಈಗೆಲ್ಲ ಡಾಕ್ಟ್ರುಗಳು ಏನಕ್ಕೆ ಸಂಬಳ ಮಾಡ್ತಾರೆ ಚಾ ಮಾರಿ ರೊಟ್ಟಿ ತುಂಬ್ಕೊಳ್ಳೋದು ಅವ್ರಿಗೆಲ್ಲ ಗೌರ್ಮೆಂಟ್ ಪಗಾರ ಕೊಡ್ಬೇಕಾರಲ್ರಿ. ಈಗೆಲ್ಲ ಆರಾಮಿದ್ರೆ ನೋಡ್ತಾರ ಮತ್ತು ಬಡವ್ರು ಬಗ್ಗರು ನೋಡ್ತಿರ್ತಾರ, ಅವನ್ನೆಲ್ಲ ನೋಡಿ ಪಗಾರ ಕೊಡ್ಬೇಕಲ್ರಿ, ಗೌರ್ಮೆಂಟ್ ಕೊಡ್ಬೇಕಲ್ರಿ. ಯಾಕೆ ಕೊಡೋದಿಲ್ರಿ ಗೌರ್ಮೆಂಟ್ ಅವ್ರಿಗೆ? ಒಂದು ಚಾ ಮಾಡುವ ಮುಖಾಂತರ ಅವರು ಪ್ರತಿಭಟನೆ ಮಾಡ್ತಾರಂದ್ರೆ ಸರ್ಕಾರ ಇವತ್ತು ಕಿವಿ ಮುಚ್ಚಿ ಕುಂತಿದೆಯಾ ಅಥವಾ ಕಿವಿ ತೆರೆದು ಕುಂತಿದೆಯಾ ಅನ್ನೋದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ಸಾಕಷ್ಟು ರೋಗಿಗಳನ್ನ ಚಿಕಿತ್ಸೆ ಮಾಡುವಂಥ ಒಬ್ಬ ವೈದ್ಯರಿಗೆ ಸರ್ಕಾರ ಇವತ್ತು ನೆರವಿಗೆ ಧಾವಿಸ್ತಿದ್ರೆ ಸರ್ಕಾರಕ್ಕೆ ಮತ್ತು ಧಿಕ್ಕಾರ ಹಾಕೋದ್ರೊಳಗೆ ಮತ್ತು ಇನ್ನೊಮ್ಮೆ ಧಿಕ್ಕಾರ ಹಾಕಬೇಕಾಗಿತ್ತು. ಇಲ್ಲ, ಅದು ನಮ್ಮದಲ್ಲಿ ಒ ಪಿ ಡಿ ಆ್ಯಸ್ ಯೂಶ್ವಲ್ಲು 9ರಿಂದ 4 ಫಂಕ್ಷನ್ ಆಗ್ತಾಯಿದೆ ಮತ್ತು ಇಲ್ಲಿ ಯಾವುದೇ ಥರ ಬಂದು ಇಲ್ಲ. ಆಮೇಲೆ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರು ಬೇರೆ ಬೇರೆ ವಿಭಾಗದಿಂದ ಈಗಾಗಲೇ ನಾವು ಒ ಪಿ ಡಿಗೆ ಡೆಪ್ಯೂಟ್ ಮಾಡಿದ್ವಿ. ಅವರೆಲ್ಲರೂ ರೋಗಿಗಳನ್ನು ತಪಾಸಣೆ ಮಾಡಿ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿ ಬಂದಿರೋದಿಲ್ಲ. ಐ ಎಮ್ ಎ ಅದು ಔಟ್ಸೈಡ್ ಅದು ಪ್ರೈವೇಟ್ ಅಸೋಸಿಯೇಷನ್ನು ಅವ್ರು ಕರೆ ಕೊಟ್ಟಿದ್ದಾರೆ. ಆದಂಥ ಇನ್ಸಿಡೆಂಟ್ ನಾವು ಕಂಡೆಮ್ ಮಾಡ್ತೀವಿ. ಅದಕ್ಕೂ ನಮ್ಮದು ಬ್ಲ್ಯಾಕ್ ಬ್ಯಾಚಸ್ ಹಾಕಿ ನಮ್ಮಲ್ಲೇ ಟೀಚರ್ಸು ಅದನ್ನ ಬಗ್ಗೆ ಸಾಂಕೇತಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ನಾವು ಮುಷ್ಕರದಲ್ಲಿ ನಾವೇನು ಪಾಲ್ಗೊಂಡಿಲ್ಲ. ನಮ್ಮಲ್ಲಿ ರೂಟೀನಾಗಿ ಹೆಂಗೆ ಮೊದಲು ಇದ್ದಂಗೆ ಒ ಪಿ ಡಿ ಸೇವೆ ನಿರಂತರವಾಗಿ ನಡೀತಾ ಇದೆ. ಅಂದರೆ ವೈದ್ಯರನ್ನೇ ಬೇಕಂದರೆ ಈ ಕಾಲೇಜ್ ವಿಭಾಗದಲ್ಲಿ ಇದ್ದಂಥ ವೈದ್ಯರನ್ನು ಈಗಾಗಲೇ ನಾವು ಯಾವುದೇ ವೈದ್ಯರಿಗೆ ಸ್ಟ್ರೈಕ್ ಇರೋದ್ರಿಂದ ಈಗ ಕಳೆದ 4-5 ದಿವಸದಿಂದ ಎಲ್ಲ ವೈದ್ಯರ ಸಿಬ್ಬಂದಿಯವರಿಗೆ ನಾವು ಯಾವುದೇ ರಜಾ ತೊಗೋಬಾರ್ದು, ರಜೆಯಲ್ಲಿ ಹೋದರೂ ವಾಪಸ್ ಬರ್ಬೇಕಂತೇಳಿ ನಾವು ಒಂದು ಡೈರೆಕ್ಷನ್ ಕೊಟ್ಟಿದ್ವಿ. ಅದರ ಪ್ರಕಾರ ಎಲ್ಲರೂ ಕೆಲಸಕ್ಕೆ ಹಾಜರಾಗಿದ್ದಾರೆ. ಮತ್ತು ಕಾಲೇಜಿನಲ್ಲಿ ಇದ್ದಂಥ ನಾವು ಪ್ರೀ ಪ್ಯಾರಾ ಕ್ಲಿನಿಕಲ್ ಅಂತೀವಿ, ಟೀಚಿಂಗ್ ಮಾಡೋಂಥ ಸ್ಟಾಫು, ಅವ್ರನ್ನೂ ನಾವು ಒ ಪಿ ಡಿ ಮತ್ತು ಎಲ್ಲೆಲ್ಲಿ ಅವರ ಸೇವೆ ಜರುರುತ್ತಿದೆ ಅಲ್ಲಿ ಹಾಕಿದ್ವಿ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಹುಬ್ಬಳ್ಳಿ.